ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಮಕ್ಸ್ ಅಂದರೆ ಡಿಮಲ್ಟಿಪ್ಲೆಕ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಮೊದಲನೇ ವಿಡಿಯೋ. 1:2 ಡಿಮಲ್ಟಿಪ್ಲೆಕ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 1:2 ಅಂದ್ರೇನು? ಒಂದು ಇನ್ಪುಟ್ ಇರುತ್ತೆ ಮತ್ತೆ ಎರಡು ಔಟ್ಪುಟ್ಗಳಿರುತ್ತೆ. ಏನು ಇದು? ಮಲ್ಟಿಪ್ಲೆಕ್ಸರ್ನ ಉಲ್ಟಾ ಡಿಮಲ್ಟಿಪ್ಲೆಕ್ಸರ್. ಒಂದು ಇನ್ಪುಟ್ ಎರಡು ಔಟ್ಪುಟ್ಗಳಿರುತ್ತೆ. ಸೊ ಇದಕ್ಕೆ ಬ್ಲಾಕ್ ಡಯಾಗ್ರಾಮ್ ಹೇಗೆ ಬರೆಯೋದು ಅಂದರೆ, ಸೊ ಇದನ್ನ 1:2 ಡಿಮಕ್ಸ್ ಅಂತ ಅಂದ್ಕೊಂಡ್ರೆ ಎಷ್ಟು ಇನ್ಪುಟ್ಗಳು? ಕೇವಲ ಒಂದೇ ಒಂದು ಇನ್ಪುಟ್. ಸೊ ಅದಕ್ಕೆ ನಾನೇನಂತ ಹೆಸರಿಡ್ತೀನಿ? ಐ ಅಂತ ಹೆಸರಿಡ್ತೀನಿ. ನೀವೇನಾದ್ರೂ ಹೆಸರು ಎ ಬಿ ಸಿ ಡಿ ಏನಾದ್ರು ಇಟ್ಕೊಳ್ಳಿ. ನೆಕ್ಸ್ಟ್ ಔಟ್ಪುಟ್ಗಳು ಎಷ್ಟಿರೋದು? ಎರಡು. ಸೊ ಎರಡು ಔಟ್ಪುಟ್. ಸೊ ನಾನೇನು ಮಾಡ್ತೀನಿ ಅಂತಂದರೆ ಈ ಔಟ್ಪುಟ್ಗಳಿಗೆ Y0 ಮತ್ತು Y1 ಅಂತ ಹೆಸರು ಕೊಡ್ತೀನಿ. ನೀವೇನಾದ್ರೂ ಹೆಸರು ಕೊಡಿ. ಈಗ ಸೊ ಈ ಒಂದು ಇನ್ಪುಟ್ಟು ಯಾವ ಔಟ್ಪುಟ್ ಮುಖಾಂತರ ಹೊರಗಡೆ ಬರಬೇಕು ಅನ್ನೋದು ಡಿಸೈಡ್ ಮಾಡೋದನ್ನ ಏನಂತ ಕರಿತೀವಿ? ಸೆಲೆಕ್ಟಿವ್ ಲೈನ್ಸ್ ಅಂತ ಇರುತ್ತೆ. ಆ ಸೆಲೆಕ್ಟಿವ್ ಲೈನ್ಸು ಕೊಡ್ತಾ ಇರುವಂಥ ಇನ್ಪುಟ್ಟು ಯಾವ ಔಟ್ಪುಟ್ ಮುಖಾಂತರ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಸೆಲೆಕ್ಟಿವ್ ಲೈನ್ಸ್ ಎಷ್ಟು ಬೇಕಾಗುತ್ತೆ ಅಂತ ಹೇಗೆ ನೋಡೋದು? ಸೆಲೆಕ್ಟಿವ್ ಲೈನ್ಸ್. ಸೊ ಸೆಲೆಕ್ಟಿವ್ ಲೈನ್ಸ್ ಹೇಗೆ ನೋಡೋದು ಅಂತಂದ್ರೆ, ಡಿಮಲ್ಟಿಪ್ಲೆಕ್ಸರ್ ಅಲ್ಲಿ ಔಟ್ಪುಟ್ ನೋಡಿ. ಔಟ್ಪುಟ್ ಎಷ್ಟಿರೋದು? ಎರಡು. ಸೊ 2 ಪವರ್ ರೇಂಜಲ್ಲಿ ಹೇಗೆ ಬರಿಬೋದು? 2 ಪವರ್ 1 ಅಂದರೆ 2. ಅದೇ ಏನಾದರೂ 1:4 ಡಿಮಲ್ಟಿಪ್ಲೆಕ್ಸರ್ ಆದರೆ 4 ಅಲ್ವಾ ಔಟ್ಪುಟ್ಟು. ಸೊ 4ನ ಹೇಗೆ ಬರೀತೀರಾ? 4ನ 2 ಪವರ್ 2 ಅಂತ ಬರೀತೀರಾ. ಅದೇ 8ನ 2 ಪವರ್ 3. ಏನು ಮಾಡಬೇಕು? ಇಲ್ಲಿ ಪವರಲ್ಲಿ ಇರೋದನ್ನ ನಾವು ಸೆಲೆಕ್ಟಿವ್ ಲೈನ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ 2 ಅಲ್ವಾ ಇರೋದು ಔಟ್ಪುಟ್ಟು. ಸೊ ಎಷ್ಟು? ಕೇವಲ ಒಂದೇ ಒಂದು ನಮಗೆ ಸೆಲೆಕ್ಟಿವ್ ಲೈನ್ಸ್ ಇರುತ್ತೆ. ಯಾವುದು? S0 ಅಂತ. ನೆಕ್ಸ್ಟ್ ಈ S0 ಜೊತೆಗೆ ಏನಿರುತ್ತೆ? ಡಿಮಲ್ಟಿಪ್ಲೆಕ್ಸರ್ ಅಲ್ಲಿ ಎನೇಬಲ್ ಅನ್ನೋದು ಒಂದಿರುತ್ತೆ. ಏನಿರುತ್ತೆ? ಎನೇಬಲ್. ಸೊ ಈ ಎನೇಬಲ್ ಏನು ಮಾಡುತ್ತೆ ಅಂತಂದ್ರೆ, ಇದರಿಂದ ಔಟ್ಪುಟ್ ಹೋಗ್ಬೇಕಾ ಇದರಿಂದ ಔಟ್ಪುಟ್ ಹೋಗ್ಬೇಕಾ ಅಂತ ಮೇಜರ್ ಆಗಿ ಡಿಸೈಡ್ ಮಾಡುತ್ತೆ. ಹೇಗೆ ಅಂದರೆ, ಈ ಎನೇಬಲ್ ವ್ಯಾಲ್ಯೂ ಏನಾದರೂ 0 ಇದ್ದರೆ ನಾವು ಅದರ ಮುಖಾಂತರ ಕಳಿಸೋದಕ್ಕಾಗಲ್ಲ, ಯಾವುದೇ ಆಪರೇಷನ್ಸ್ ನಡೆಯಲ್ಲ. ಅದೇ ಏನಾದರೂ 1 ಇದ್ದರೆ ಆಪರೇಷನ್ಸ್ ಆ ಒಂದು ಫ್ಲೋ ಅಲ್ಲಿ ನಡೆಯುತ್ತೆ ಅಂತ ಅರ್ಥ. ಈಗ ಟ್ರುತ್ ಟೇಬಲ್ ಬರೆದಾಗ ನಮಗೆ ಗೊತ್ತಾಗುತ್ತೆ. ಸೊ ಟ್ರುತ್ ಟೇಬಲ್ ಬರೀಬೇಕಾದ್ರೆ ಯಾವುದ್ರ ಮೇಲೆ ನಮ್ಮ ಇನ್ಪುಟ್ಸ್ ಡಿಸೈಡ್ ಆಗೋದು? ಇ ಮತ್ತು S0. ಇ ಅಂದ್ರೆ ಎನೇಬಲ್, S0 ಅಂದರೆ ಸೆಲೆಕ್ಟಿವ್ ಲೈನ್ಸ್. ಸೊ ಇ ಮತ್ತು S0 ಯಾವ ಸೈಡು? ಇನ್ಪುಟ್ ಸೈಡು. ನೆಕ್ಸ್ಟ್ ಔಟ್ಪುಟ್ ಸೈಡ್ ಏನಿರುತ್ತೆ? ಔಟ್ಪುಟ್ ಸೈಡು ನಮ್ಮ ಎರಡು ಔಟ್ಪುಟ್ಗಳು ಯಾವುವು? Y0 ಮತ್ತು Y1. ಈಗ ಎಷ್ಟು ಕಾಂಬಿನೇಷನ್ಸ್ ಇರೋದು? ನಮಗೆ ಎರಡು ಕಾಂಬಿನೇಷನ್ ಇದೆ. ಸೊ ಎರಡಲ್ವಾ? ಸೊ ಎರಡರದ್ದು ಇನ್ಪುಟ್ ಕಾಂಬಿನೇಷನ್. ಸೊ ಎರಡನ್ನ ಹೇಗೆ ಬರೀಬೋದು? 0 0 0 1 1 0 1 1. ಈಗ ನಾನು ಹೇಳಿದ್ದೆ, ಎನೇಬಲ್ ವ್ಯಾಲ್ಯೂ ಏನಾದರೂ 0 ಆದರೆ ಯಾವುದೇ ಆಪರೇಷನ್ಸ್ ನಡೆಯಲ್ಲ. ನೀನು ಸೆಲೆಕ್ಟಿವ್ ಲೈನ್ಸ್ ಏನಾದರೂ ಕೊಡು, ಇನ್ಪುಟ್ ಏನಾದರೂ ಕೊಡು, ಯಾವುದೇ ಆಪರೇಷನ್ಸ್ ನಡೆಯಲ್ಲ. ಸೊ ಏನಂತ ಬರೀಬೇಕು? 0 0 0 0. ಯಾಕೆ? ಎನೇಬಲ್ ವ್ಯಾಲ್ಯೂ 0 ಇದೆ ಇವೆರಡರಲ್ಲೂ. ನೆಕ್ಸ್ಟ್ ಇಲ್ಲಿ ನೋಡಿ, ಎನೇಬಲ್ ವ್ಯಾಲ್ಯೂ ಎರಡರಲ್ಲೂ 1 ಇದೆ. ಇವಾಗ ಪ್ರೋಸೆಸ್ ನಡೆಯುತ್ತೆ. ಎನೇಬಲ್ ಇವಾಗ 1 ಇದ್ದಾಗ, ಇದು 0 ಇದ್ದಾಗ ನಾವೇನಂತ ಕನ್ಸಿಡರ್ ಮಾಡೋಣ? Y0 ಮುಖಾಂತರ ನಮ್ಮ ಇನ್ಪುಟ್ ಔಟ್ಪುಟ್ ಆಗಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಏನು? Y0ಗೆ 1 ಅಂತ ಬರೀಬೇಕು, ಇದಕ್ಕೆ 0 ಅಂತ ಬರೀಬೇಕು. ಅದೇ ಏನಾದರೂ 1 ಮತ್ತು 1, ಎನೇಬಲ್ ಕೂಡ 1, S0 ವ್ಯಾಲ್ಯೂ ಕೂಡ 1 ಇದ್ರೆ Y1 ಮುಖಾಂತರ ಔಟ್ಪುಟ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಏನಾಯಿತು? Y0 ವ್ಯಾಲ್ಯೂ 0 ಆಯಿತು. ಇವಾಗ ಟ್ರುತ್ ಟೇಬಲ್ ಆಯಿತು. ಈ ಟ್ರುತ್ ಟೇಬಲ್ನ ಯೂಸ್ ಮಾಡಿಕೊಂಡು ನಾವು ಸರ್ಕ್ಯೂಟ್ ಈಕ್ವೇಷನ್ ಅನ್ನು ಬರೆಯೋದು. ಈಗ ಸರ್ಕ್ಯೂಟ್ ಈಕ್ವೇಷನ್ ನಲ್ಲಿ ಒಂದು ಔಟ್ಪುಟ್ ಇನ್ನೊಂದು ಔಟ್ಪುಟ್. ಸೊ ಟೋಟಲ್ ಎರಡು ಔಟ್ಪುಟ್ ಇರೋದ್ರಿಂದ ಎರಡು ಈಕ್ವೇಷನ್ ಬರೀಬೇಕು. ಯಾವುದಕ್ಕೆ? Y0 ಒಂದು ಈಕ್ವೇಷನ್, Y1ಗೆ ಒಂದು ಈಕ್ವೇಷನ್. ನಾವು ನಮ್ಮ ಔಟ್ಪುಟ್ಗಳು ಯಾವ್ಯಾವು? Y0 ಮತ್ತು Y1. ಸೊ ಎರಡಕ್ಕೂ ಕೂಡ ನಾವು ಈಕ್ವೇಷನ್ನ ಬರೀಬೇಕು. ಸೊ ಈಕ್ವೇಷನ್ ಬರೀಬೇಕಾದ್ರೆ ಫಸ್ಟ್ ಯಾವುದು? Y0. ಸೊ Y0ನ ಕನ್ಸಿಡರ್ ಮಾಡಿದ್ರೆ ಅದರ ವ್ಯಾಲ್ಯೂ ಆ ಕಾಲಮಲ್ಲಿ ಎಲ್ಲಿ 1 ಇದೆ, ಇಲ್ಲಿದೆ. ಸೊ ಇದನ್ನ ಕನ್ಸಿಡರ್ ಮಾಡಬೇಕು. ಈ ವ್ಯಾಲ್ಯೂ S0 ವ್ಯಾಲ್ಯೂ, Y0 ವ್ಯಾಲ್ಯೂ. ಈ S0 Y0. ಸೊ ಈ ವ್ಯಾಲ್ಯೂ ಏನು? 1 ಇದೆ. ಸೊ ಹಾಗೆ ಬರಬೇಕು. S0 ವ್ಯಾಲ್ಯೂ ಏನಿದೆ? 0. 0 ಅಂದರೆ ಏನು ಮಾಡಬೇಕು? S0 ಬಾರ್ ಅಂತ ಬರೀಬೇಕು. ನೆಕ್ಸ್ಟ್ Y0 ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಈಕ್ವೇಷನ್ ಯಾವುದು? Y1. ಸೊ Y1 ಈ ಕಾಲಮಲ್ಲಿ ನೋಡಿದ್ರೆ 1 ಇಲ್ಲಿದೆ. ಸೊ ಇವೆರಡನ್ನ ಕನ್ಸಿಡರ್ ಮಾಡಬೇಕು. ಈ ವ್ಯಾಲ್ಯೂ ಕೂಡ 1, S0 ವ್ಯಾಲ್ಯೂ ಕೂಡ 1, Y1 ವ್ಯಾಲ್ಯೂ ಕೂಡ 1. ಸೊ ಡೈರೆಕ್ಟ್ ಆಗಿ ಬರೀಬೋದು ಈ S0 Y1. ಸೊ ಇವಾಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಯಿತು ಅಥವಾ ಸರ್ಕ್ಯೂಟ್ ಈಕ್ವೇಷನ್ ಆಯಿತು. ಇವಾಗ ಏನು ಮಾಡಬೇಕು? ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ನ ಬರೀಬೇಕು ಈ ಎರಡು ಈಕ್ವೇಷನ್ನ ಯೂಸ್ ಮಾಡಿಕೊಂಡು. ಫಸ್ಟ್ ನೋಡಿ, ಇವೆರಡರಲ್ಲಿ ಕಾಮನ್ ಇರುವಂಥದ್ದು ಯಾವುದು? ಈ S0, ಈ ಮತ್ತು S0 ಇವೆರಡು ಕೂಡ ಕಾಮನ್ ಇದೆ. S0 ಬಾರ್ ಇರ್ಬೋದು, ಅದು ಬಿಡಿ.
ಇ ಮತ್ತು S0 ಕಾಮನ್ ಇದೆ. ಸೊ ಏನು ಮಾಡ್ತೀನಿ, ಕಾಮನ್ ಚಾನಲ್ ಆಗಿ ಅವೆರಡನ್ನು ತಗೊತೀನಿ, ಇ ಮತ್ತು S0. ನೆಕ್ಸ್ಟ್ S0 ಇದೆ, S0 ಬಾರ್ ಇದೆ ಅಲ್ವಾ. ಸೊ ಬಾರ್ ಅಂದ್ರೇನು, ನಾಟ್ ಗೇಟ್. ಸೊ ನಾಟ್ ಗೇಟ್ನ ಕೂಡ ಇಂಪ್ಲಿಮೆಂಟ್ ಮಾಡ್ತೀನಿ. ಇವಾಗ ಬೇರೆ ಆಗ್ತಿರೋಂಥದ್ದು ಯಾವುದು, Y0 Y1. ಇವಾಗ ಇಲ್ಲೂ ಕೂಡ Y0 Y1 ಅಂತ ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ನನ್ನ ಇನ್ಪುಟ್ ಏನು ಐ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಈ Y0 ಮತ್ತು Y1 ಬಂದು ಐ ಮತ್ತು ಐ ಅಂತ ಬರೀತೀನಿ. ಯಾಕೆ, ನನ್ನ ಇನ್ಪುಟ್ ಇದಲ್ವಾ ಬರಬೇಕಾಗಿರೋದು Y0 ಮತ್ತು Y1ಗೆ, ಅದಕ್ಕೋಸ್ಕರ. ಸೊ ಇವಾಗ ಐ ಕೂಡ ಒಂದು ಕಾಮನ್ ಚಾನಲ್ ಆಯಿತು. ಸೊ ಐ ಕೂಡ ಒಂದು ಕಾಮನ್ ಚಾನಲ್. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ನಾನು ಇದಕ್ಕೊಂದು ಎರಡಕ್ಕೂ ಕೂಡ ಸಪ್ರೇಟ್ ಡಯಾಗ್ರಾಮ್ನ ಬರೀಬೇಕು. ಸೊ ಫಸ್ಟ್ ಯಾವುದು, Y0ಗೆ ಈ S0 ಬಾರ್ ಐ. ಈ S0 ಬಾರ್ ಅಂದರೆ ನಾಟ್ ಗೇಟ್ನ ಯೂಸ್ ಮಾಡಬೇಕು ಮತ್ತು ಐ. ಸೊ ಈ ಮೂರನ್ನು ಕೂಡ ಆ್ಯಂಡ್ ಗೇಟ್ ಯಾಕೆ, ಡಾಟ್ ಇ ಇಂಟು S0 ಬಾರ್ ಇಂಟು 1. ಸೊ ಐ ಅಲ್ವಾ. ಸೊ ಅದಕ್ಕೆ ಆ್ಯಂಡ್ ಗೇಟ್. ಸೊ ಔಟ್ಪುಟ್ ಏನು ಬರುತ್ತೆ, Y0 ಬರುತ್ತೆ. ಅದೇ ರೀತಿ ಈ S0 ಐ ಮಾಡಿದ್ರೆ ಈ S0 ಮತ್ತು ಐ. ಸೊ ಈ ಮೂರನ್ನು ಕೂಡ ಆ್ಯಂಡ್ ಗೇಟ್ಗೆ ಹಾಕಿದ್ರೆ ಏನಾಗುತ್ತೆ, ನನಗೆ ಔಟ್ಪುಟ್ Y1 ಅಲ್ಲಿ ಬರ್ತಾ ಹೋಗುತ್ತೆ. ಸೊ 1:2 ಡಿಮಕ್ಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.